2 ವರ್ಷಗಳಿಂದಲೂ ಕೂಡ ಮುನಿಸಿಕೊಂಡಿದ್ದಂತಹ ಘಟಾನುಘಟಿ ನಾಯಕರು ಇವತ್ತು ಮುನಿಸಿಗೆ ಗುಡ್ ಬೈ, ಸ್ನೇಹಕ್ಕೆ ಜೈ ಜೈ ಅಂತಿದ್ದಾರೆ. ಬೆಳಿಗ್ಗೆ ಉಪಹಾರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್ ಮಾತುಕತೆಯನ್ನ ನಡೆಸಿದ್ದಾರೆ. ಮುನಿಸನ್ನ ಮರೆತು ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್. ನೀವು ಸಂಪುಟಕ್ಕೆ ಸೇರೋಕೆ ನನ್ನ ಯಾವುದೇ ರೀತಿಯಾದಂತಹ ಅಭ್ಯಂತರಗಳು ಇಲ್ಲ, ನೀನು ನನಗೆ ಸಪೋರ್ಟ್ ಮಾಡು ಅಂತ ಕೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ನಿನಗೆ ನಾನು, ನನಗೆ ನೀನು ಅನ್ನೋ ತತ್ವವನ್ನ ಜಪಿಸಿದ್ದಾರೆ ನಾಯಕರು. ಸಂಪುಟ ಪುನರ್ರಚನೆಯಲ್ಲಿ ಹರಿಪ್ರಸಾದ್ಗೆ ಅವಕಾಶ ಫಿಕ್ಸ್ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಒಪ್ಕೊಂಡ್ರೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. 2 ವರ್ಷಗಳ ಬಳಿಕ ಮುನಿಸನ್ನ ಮರೆತಿದ್ದಾರೆ ಉಭಯ ನಾಯಕರು. ಎಲ್ಲೇ ಹೋದರೂ ಕೂಡ ಬಿಕೆ ಹರಿಪ್ರಸಾದ್ ಅವರು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಹಾಗಿದ್ರೆ ಏನೇನು ಚರ್ಚೆ ಆಯಿತು ಈ ಸಂದರ್ಭದಲ್ಲಿ? ಅಹಿಂದ ಬಲಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗಿದೆ. ಇದರ ಜೊತೆಗೆ ಸಂಪುಟ ಸರ್ಜರಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ರಾಜ್ಯದಲ್ಲಿ ಅಹಿಂದ ಮತಗಳೇ ನಮ್ಮ ಮೂಲ. ಇತ್ತೀಚೆಗೆ ಅಹಿಂದ ಸಂಘಟನೆಗಳು ಕೂಡ ಆಗ್ತಾ ಇಲ್ಲ, ಅಹಿಂದ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನಿಗಮ ಮಂಡಳಿಯಲ್ಲಿ ಅಹಿಂದ ನಾಯಕರಿಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಚರ್ಚೆಗಳು ಕೂಡ ಆಗಿದೆ. ಗ್ಯಾರಂಟಿ ಯೋಜನೆ ಸರಿಯಾಗಿ ಕಾರ್ಯಗತವಾಗಿ ಆಗ್ತಾ ಇಲ್ಲ, ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಸರಿಯಾಗಿ ಕೆಲಸ ಮಾಡದೇ ಇದ್ದದ್ದಕ್ಕೆ ಒಳ್ಳೆಯ ಹೆಸರು ಕೂಡ ಬರ್ತಾ ಇಲ್ಲ, ಅದ್ರ ಕಡೆ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿದೆ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸಂಪುಟ ಪುನರ್ರಚನೆಯನ್ನ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಬಿಕೆ ಹರಿಪ್ರಸಾದ್ ಅವರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದರ ಜೊತೆಗೆ ಮಂಗಳೂರಿನಲ್ಲಿ ಆಯ್ತಲ್ಲ ಅಬ್ದುಲ್ ಅವರ ಹತ್ಯೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಹಿಂದೂ ಮತ್ತೆ ಮುಸ್ಲಿಂ ಯಾವ ರೀತಿಯಾಗಿ ಗಲಾಟೆಗಳಾಗ್ತಾ ಇದೆಯೋ ಅದನ್ನ ಸರಿಪಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂದರ್ಭದಲ್ಲಿ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟರು. ಮಂಗಳೂರಿನಲ್ಲಿ ಆಗಿದ್ದಂತಹ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಯಿತು. ಬರೀ ಕೆಲವೊಂದು ವಿಚಾರಗಳ ಸಂಬಂಧಪಟ್ಟಂತೆ ಮಾತುಕತೆ ಆಗಿಲ್ಲ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಕೂಡ ನಾವು ಮಾಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯನವರು ಆಡ್ತಾ ಇದ್ದಾರೆ. ಶತಾಯಗತಾಯವಾಗಿ ಸಂಪುಟ ಪುನರ್ರಚನೆಗೆ ಹರಿಪ್ರಸಾದ್ ಅವರ ಹೆಸರು ಕೂಡ ಮುನ್ನೆಲೆಗಿತ್ತು. ಮತ್ತೆ ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಒಳ್ಳೆ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಹಾಗಾಗಿ ಅಲ್ಲಿಂದಲೂ ಕೂಡ ಲಾಭಿಯನ್ನ ಕೂಡ ಮಾಡ್ತಾ ಇದ್ರು. ಹೈಕಮಾಂಡ್ನ ನಾಯಕರು ಬಂದು ಹೋದ ಬಳಿಕ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. 2 ವರ್ಷಗಳ ಮುನಿಸು ಕೊನೆಗೂ ಅಂತ್ಯವಾಗಿದೆ. ನೋಡಿ, ರಾಜಕೀಯದಲ್ಲಿ ಯಾವಾಗ ಹೇಗೆ ಬೇಕಾದರೂ ಬದಲಾವಣೆ ಆಗ್ಬೋದು. ಮಿತ್ರ ಶತ್ರು ಕೂಡ ಆಗ್ಬೋದು, ಶತ್ರು ಮಿತ್ರನೂ ಕೂಡ ಆಗಬಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಮಾರುತಿ, ಇದೀಗ ಬಿಕೆ ಹರಿಪ್ರಸಾದ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಎಷ್ಟು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ಅಂದರೆ 2 ವರ್ಷಗಳ ಕಾಲ ಇಬ್ಬರೂ ಕೂಡ ಹಾವು ಮುಂಗುಸಿ ಅಂತಿದ್ರು. ಇದೊಂದು ಜಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದರೆ, ರಾಜಕೀಯದಲ್ಲಿ ಯಾರು ಯಾವಾಗ ಬೇಕಾದರೂ ಬದಲಾಗ್ಬೋದು, ಯಾರು ಯಾವಾಗ ಬೇಕಾದರೂ ಶತ್ರು ಆಗ್ಬೋದು, ಮಿತ್ರ ಆಗಬಹುದು ಅನ್ನೋದಕ್ಕೆ ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಇದು ಅಂತ ಹೇಳ್ಬೋದಾ? ತಮ್ಮ ರಾಜಕಾರಣದಲ್ಲ, ಅದು ಯಾವುದೇ ಪಕ್ಷ ಇರಲಿ, ಪಕ್ಷದ ಒಂದೇ ಪಕ್ಷದಲ್ಲಿದ್ರೂ ಕೂಡ ಹಲವು ಭಿನ್ನಾಭಿಪ್ರಾಯಗಳು ಇರೋದನ್ನ ನಾವು ನೋಡಿದ್ವಿ. ಅದು ಬಿಜೆಪಿಯಲ್ಲೂ ಇದೆ, ಕಾಂಗ್ರೆಸ್ ಅಲ್ಲೂ ಇದೆ, ಹಲವು ನಾಯಕರುಗಳ ನಡುವೆ ಒಂದೇ ಪಕ್ಷದಲ್ಲಿ ಇದ್ದುಕೊಂಡೇ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನ ನಾವು ನೋಡಿದ್ವಿ. ಈ ಹಿಂದೆ 2 ವರ್ಷಗಳಿಂದಲೂ ಕೂಡ ಬಹಳಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಂತಹ ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಒಂದು ರೀತಿ ರಾಜಕಾರಣವನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಅಸಮಾಧಾನವನ್ನ ಕೆಲವು ನಾಯಕರುಗಳು ವ್ಯಕ್ತಪಡಿಸ್ತಾ ಇದ್ರು. ಆಡಳಿತಕ್ಕೆ ಬಂದ ಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು, ಆದ್ರೆ ಈ ಇಬ್ಬರು ಅಹಿಂದ ನಾಯಕರು ಕೂಡ ಒಬ್ಬರು ನೋಡಿದ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅನ್ನುವಂತ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಇತ್ತು. ಆದ್ರೆ ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಒಂದು ರೀತಿಯಲ್ಲಿ ಇವತ್ತಿನ ಬೆಳಗ್ಗೆ ನಡೆದಂತಹ ಒಂದು ಬೆಳವಣಿಗೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಕೆ ಹರಿಪ್ರಸಾದ್ ಅವರ ಆಹ್ವಾನವನ್ನ ಸ್ವೀಕಾರ ಮಾಡಿ ಅವರ ಮನೆಗೆ ತೆರಳಿ ಟಿಫನ್ ಪಾಲಿಟಿಕ್ಸ್ ಅನ್ನ ಮಾಡಿರುವಂತದ್ದು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ನಿವಾಸದಲ್ಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ
ಸಹಜವಾಗಿ BK ಹರಿಪ್ರಸಾದ್ ಅವರು ಕೂಡ ಸಚಿವರಾಗ್ತಾರೆ, ಉನ್ನತವಾದಂತ ಒಂದು ಇಲಾಖೆ ಸಿಗುತ್ತೆ ಅನ್ನುವಂತ ಒಂದು ಚರ್ಚೆ ಇತ್ತು. ಆದ್ರೆ ಏಕಾಏಕಿ ಅವ್ರಿಗೆ ಆ ಒಂದು ಅವಕಾಶ ಸಿಗ್ಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣವಾಯ್ತು, DK ಶಿವಕುಮಾರ್ ಅವರು ಕಾರಣವಾದ್ರು, ಸಿದ್ದರಾಮಯ್ಯ ಅವರು ಕಾರಣವಾದ್ರು. ಇವತ್ತಿಗೂ ಕೂಡ BK ಹರಿಪ್ರಸಾದ್ ಅವರು ಬಹಿರಂಗವಾಗಿ ಹೇಳ್ತಿಲ್ಲ, ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಹೇಳ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಮುನಿಸ್ಕೊಂಡಿದ್ದಂತಹ BK ಹರಿಪ್ರಸಾದ್ ಅವರು ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಚರ್ಚೆ ಮಾಡೋದನ್ನ ನೋಡಿದ್ರೆ ಬಹುತೇಕ ಇಷ್ಟು ದಿನಗಳ ಕಾಲ ಇದ್ದಂತಹ ರಾಜಕೀಯ ವೈಮನಸ್ಯಕ್ಕೆ ಗುಡ್ ಬೈ ಹೇಳಿ ಇಬ್ಬರು ಕೂಡ ನನಗೆ ನೀನು ನಿನಗೆ ನಾನು ಅನ್ನುವಂತಹ ಒಂದು ರೀತಿಯಲ್ಲಿ ರಾಜಕಾರಣ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡುವಂತಹ ಒಂದು ರೀತಿಯಲ್ಲಿ ಇವತ್ತಿನ ಭೇಟಿ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.